ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬೆಳಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಅಹಂಕಾರದ ಪ್ರತಿಫಲ. ಅಹಂಕಾರದ ಪ್ರತಿಫಲ ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಅಂದ್ರೆ ಅಹಂಕಾರ ಇದ್ದವರಿಗೆ ಯಾವ ರೀತಿ ಶಾಸ್ತಿ ಆಗುತ್ತೆ ಅಂತ, ಶಾಸ್ತಿ ಆಗುತ್ತೆ ಅಂತ. ಓಕೆನಾ? ವಿಮಾನ ಹಾರಲು ಸಿದ್ಧವಾಗಿ ನಿಂತಿತ್ತು. ಭಾನುವಾರವಾಗಿದ್ರಿಂದ ಪ್ರಯಾಣಿಕರು ದಟ್ಟಣೆ ತುಂಬಾ ಹೆಚ್ಚಿತ್ತು. ಸಂಡೆ ಆಗಿರೋದ್ರಿಂದ ತುಂಬಾ ಜನ ಇದ್ರು ಪ್ರಯಾಣ ಮಾಡುವ ವಿಮಾನದಲ್ಲಿ. ಪ್ರಯಾಣಿಕರು ತಮ್ಮ ತಮ್ಮ ಬ್ಯಾಗುಗಳನ್ನು ಹಿಡಿದು ವಿಮಾನವನ್ನೇರಿದರು. ತಮ್ಮ ಸ್ಥಳಗಳಲ್ಲಿ ಕುಳಿತರು. ಅವ್ರವ್ರ ಸೀಟಲ್ಲಿ ಅವ್ರು ಕುಳಿತರು. ಬಹುತೇಕ ಎಲ್ಲ ಸ್ಥಳಗಳು ಭರ್ತಿಯಾದವು. ಎಲ್ಲ ಸೀಟ್ಗಳು ಭರ್ತಿಯಾದವು. ಗಗನಸಖಿಯರು ಎಲ್ಲರೂ ಕುಳಿತಿರುವುದನ್ನು ಮತ್ತು ಬೆಲ್ಟ್ ಹಾಕಿಕೊಂಡಿರುವುದನ್ನು ಪರೀಕ್ಷಿಸಲು ಸ್ಥಳದಿಂದ ಸ್ಥಳಕ್ಕೆ ನಡೆದು ಹೋಗುತ್ತಿದ್ರು. ಆಗ ಟಿಂಗ್ ಎಂದು ಘಂಟೆಯಾಯಿತು. ಯಾರೋ ಪ್ರಯಾಣಿಕರು ಏನೋ ಬೇಕಾಗಿರಬಹುದು ಎಂದುಕೊಂಡು ಒಬ್ಬ ಗಗನಸಖಿ ತಿರುಗಿ ನೋಡಿದಳು. 26ನೇ ಸಾಲಿನ ಮೇಲೆ ದೀಪ ಕಾಣಿಸಿತು. ಆಕೆ ತಕ್ಷಣವೇ ಆ ಸಾಲಿನ ಕಡೆಗೆ ನಡೆದಳು. ಅಲ್ಲಿ ಕಿಟಕಿಯ ಪಕ್ಕ ಒಬ್ಬ ಬಿಳಿ ಮಹಿಳೆ ಕುಳಿತಿದ್ಲು. ಆಕೆಗೆ ಸುಮಾರು 50 ವರ್ಷ ಇತ್ತು. ಆಕೆಯ ಅಲಂಕಾರ ಬಟ್ಟೆಗಳು ದರ್ಪವನ್ನು ತೋರ್ತಾ ಇದ್ವು. ಅಂದ್ರೆ ಅವಳು ಫುಲ್ ರಿಚ್, ಶ್ರೀಮಂತಳವಳು. ಅಂದ್ರೆ ದರ್ಪ ಅಂದ್ರೆ ಅಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೊಂಡು ನಾನು ತುಂಬಾ ಶ್ರೀಮಂತಳು ಅಂತ ತೋರ್ಸೋ ತರ ಇತ್ತು. ಆಕೆಯ ಮುಖದಲ್ಲಿ ಅಸಹನೆ ಎದ್ದು ಕಾಣಿಸ್ತಾ ಇತ್ತು. ಸಖತ್ ಸಿಟ್ಟು ಬಂದಿತ್ತು ಅವಳಿಗೆ. ಮೇಡಮ್, ನನ್ನಿಂದ ಸಹಾಯ ಬೇಕಿತ್ತೆ ಅಂತ ಬಂದು ಗಗನಸಖಿ ಕೇಳ್ತಾರೆ. ವಿನಯದಿಂದ ಕೇಳ್ತಾರೆ. ನಿಮಗೆ ಕಣ್ ಕಾಣದಿಲ್ವಾ ಅಂತ ಹೇಳಿ ಆ ಬಿಳಿ ಮಹಿಳೆ ಬುಡುಕ್ತಾಳೆ. ಅಂದ್ರೆ ಸಿಟ್ಟಿಂದ ಜೋರ ಕಿರಿಸ್ತಾಳೆ. ಅವಾಗ ಅವಳು ಗಗನಸಖಿ ಇದ್ದವರು ಏನಾದ್ರೂ ಬೇಕಿತ್ತೆ ಅಂತ ಹೇಳಿ ಮತ್ತೆ ಕೇಳ್ತಾರೆ. ಸ್ಲೋ ವಿನಯದಿಂದ ಕೇಳ್ತಾರೆ. ನನ್ನ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ನೋಡಿ. ಇಂಥ ಜನರ ಪಕ್ಕ ಕುಳಿತುಕೊಳ್ಳುವುದು ಹೇಗೆ? ಗಗನಸಖಿ ಗಮನಿಸಿದಳು. ಈ ಬಿಳಿ ಮಹಿಳೆಯ ಪಕ್ಕ ಒಬ್ಬ ಹಿರಿಯ ಕಪ್ಪು ಮನುಷ್ಯ ಕೂತಿದ್ದಾನೆ. ಒಬ್ಬ ಮನುಷ್ಯನಿಗೆ ತುಂಬಾ ವಯಸ್ಸಾಗಿತ್ತು. ಅಂದ್ರೆ ಕಪ್ಪಿದ್ದ ಪಾಪ ಅವರು. ಅಂದ್ರೆ ಗಂಡ್ಸು ಅವರು. ಯಾಕೆ ಮೇಡಮ್, ಅವರಿಂದ ಏನಾದ್ರೂ ತೊಂದರೆ ಆಯ್ತಾ ನಿಮ್ಗೆ ಅಂತ ಹೇಳಿ ಗಗನಸಖಿ ಕೇಳ್ತಾರೆ. ಆಗ ಅಂತವರ ಪಕ್ಕ ಕುಳಿತುಕೊಳ್ಳೋದೇ ಒಂದು ದೊಡ್ಡ ತೊಂದರೆ. ಅದು ಅಲ್ಲದೆ ಇಂಥ ಜನರ ಮಗ್ಗಲು ಕುಳಿತು 2 ತಾಸು ಪ್ರಯಾಣ ಮಾಡೋದು ಹೇಗೆ? ನರಕ ಪ್ರಯಾಣ ಇದು. ಇಂಥವ್ರ ಜೊತೆ ನಾನ್ ಕುತ್ಕೊಂಡು ಪ್ರಯಾಣ ಮಾಡಲ್ಲ ಅಂತ ಹೇಳಿ ಜೋರ ಕಿರ್ಚಕ್ ಶುರು ಮಾಡ್ತಾಳೆ ಅವಳು ಬಿಳಿ ಮಹಿಳೆ. ನನಗೆ ತಕ್ಷಣ ಬೇರೆ ಸ್ಥಳ ಕೊಡಿ ಅಂತ ಹೇಳಿ ಗುಡುಕ್ತಾಳೆ. ಅವಳ ಧ್ವನಿ ಏರ್ತಿತ್ತು. ಸುತ್ತಮುತ್ತಲಿನ ಜನ ಇದನ್ನೇ ಗಮನಿಸ್ತಾ ಇದ್ರು. ಸುತ್ತ ಕೂತಿರೋದೆಲ್ಲ ಏನಪ್ಪ ಈ ಮಹಿಳೆ ಹೀಗ್ ಮಾಡ್ತಾ ಇದ್ದಾಳೆ ಈ ಲೇಡಿ ಅಂತ ನೋಡ್ತಾ ಇದ್ರು. ಅವಾಗ ಗಗನಸಖಿ ಹೇಳ್ತಾರೆ, ಮೇಡಮ್, ವಿಮಾನ ಪೂರ್ತಿ ಭರ್ತಿಯಾಗಿದೆ, ಫುಲ್ ಆಗಿದೆ. ಯಾವ ಸೀಟು ಖಾಲಿ ಇಲ್ಲ. ಆದರೂ ದಯವಿಟ್ಟು ನನಗೆ 5 ನಿಮಿಷ ಕೊಡಿ, ನಾನು ನೋಡಿ ಬಂದು ಹೇಳುತ್ತೇನೆ ಅಂತ ಹೇಳಿ ಗಗನಸಖಿ ಅವ್ರಿಗೆ ಹೇಳಿ ಅವರ ಕ್ಯಾಪ್ಟನ್ ಇರ್ತಾರಲ್ವಾ, ಕ್ಯಾಪ್ಟನ್ ಹತ್ರ ಹೋಗಿ ಮಾತನಾಡಿ ಎಲ್ಲ ಸ್ಥಳನು ನೋಡ್ಕೊಂಡು ಬರ್ತಾಳೆ. ಆಗ ಹೇಳ್ತಾಳೆ, ಮೇಡಮ್, ನೀವು ಪ್ರಯಾಣ ಮಾಡುತ್ತಿರುವ ಮಾರ್ಗದಲ್ಲಿ ಯಾವ ಸ್ಥಳವೂ ಖಾಲಿ ಇಲ್ಲ. ಗಗನಸಖಿಯನ್ನು ಮಾತಿನ ಪೂರ್ತಿ ಅವಳು ಹೇಳಿಲ್ಲ. ಅಷ್ಟೊಳಗೆ ಇವಳು ಮಾತಿನ ನಡುವೆಯೇ ಮಾತನ್ನು ಮುರಿದು ಮಹಿಳೆ ಜೋರ ಕಿರಿಸ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ವರ್ಗದಲ್ಲಿ ಸ್ಥಳ ಖಾಲಿ ಇಲ್ಲದಿದ್ದರೆ ಹೆಚ್ಚಿನ ವರ್ಗದಲ್ಲಾದರೂ ನನ್ನ ಜಾಗವನ್ನು ಬದಲಾಯಿಸಿಕೊಡಿ. ಇಂಥ ದರಿದ್ರ ಜನ ಮಗ್ಳು ಕುತ್ಕೊಂಡು ಹೋಗೋಕೆ ನನಗೆಂತ ಕರ್ಮ, ನನಗೆ ಕರ್ಮ ಬೇಡ ಅಂತ ಹೇಳಿ ಮಹಿಳೆ ಅಂತ ಹೇಳ್ತಾಳೆ. ಮಹಿಳೆಯ ಧ್ವನಿ ಇಡೀ ವಿಮಾನದಲ್ಲಿ ಕೇಳ್ತಾ ಇತ್ತು. ಎಲ್ಲರಿಗೂ ಕೇಳ್ತಾ ಇತ್ತು. ಆಗ ಎಲ್ಲರೂ ಅನ್ಕೊಂಡಿರ್ತಾರೆ ಮುಂದೇನಾಗುತ್ತೆ ಅಂತ ಕುತೂಹಲದಿಂದ ಅಲ್ಲಿ ಇರೋ ಸುತ್ತಮುತ್ತ ಜನ ಎಲ್ಲ ನೋಡ್ತಾ ಇರ್ತಾರೆ ವಿಮಾನದಲ್ಲಿರೋರು. ಗಗನಸಖಿ ನಿಧಾನವಾಗಿ ಹೇಳ್ತಾಳೆ, ತಾಳ್ಮೆ ಇರ್ಲಿ ಮೇಡಮ್, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ನೀವು ಈ ತರ ಕಿರ್ಚಿದ್ರೆ ಪ್ರಯಾಣಿಕರಿಗೆಲ್ಲ ತೊಂದರೆ ಆಗುತ್ತೆ. ತಾಳ್ಮೆಯಿಂದ ಇರಿ. ಮತ್ತೆ ನಾವು ಅವರನ್ನು ಹೆಚ್ಚಿನ ವರ್ಗಕ್ಕೆ ಬದಲಾಯಿಸುವುದು ಅಪರೂಪವೇನಲ್ಲ. ಆದರೆ ಹೆಚ್ಚಿನ ವರ್ಗದಲ್ಲೂ ಜಾಗ ಖಾಲಿ ಇಲ್ಲ. ಒಂದೇ ಒಂದು ಸ್ಥಳ ಖಾಲಿ ಇದೆ. ಅದು ಪ್ರಥಮ ದರ್ಜೆಯಲ್ಲಿದೆ. ದರಿದ್ರ ಜನರ ಜೊತೆ ಪ್ರಯಾಣ ಮಾಡುವುದು ತುಂಬಾ ಮುಜುಗರದ ವಿಷಯ ಅಂತ ಗಗನಸಖಿ ಹೇಳ್ತಾರೆ. ಅಂದ್ರೆ ಅವಳು ಫಸ್ಟ್ ಹೇಳಿದ್ಲಲ್ವಾ, ಬಿಳಿ ಮಹಿಳೆ ತುಂಬಾ ದರ್ಪದಿಂದ, ಸೊಕ್ಕಿಂದ, ಅಹಂಕಾರದಿಂದ ಹೇಳಿದ್ಲು ಏನಂತ, ಇಂಥ ದರಿದ್ರ ಜನರ ಪಕ್ಕ ಕುತ್ಕೊಂಡು ಹೋಗೋದು ನನಗೇನು ಕರ್ಮನ, ನಾನ್ ಈ ತರ ಜನರ ಜೊತೆ ಕುತ್ಕೊಳ್ಳೋಕ್ ಆಗಲ್ಲ ಅಂತ ಹೇಳಿ ಸೊಕ್ಕಿಂದ ಹೇಳಿರ್ತಾಳಲ್ವಾ, ಅದೇ ಮಾತನ್ನೇ ಅವಳಿಗೆ ತಿರುಗಿ ಹೇಳ್ತಾರೆ ಈ ಗಗನಸಖಿ. ಯಾಕಂದ್ರೆ ಪ್ರಥಮ ದರ್ಜೆ ಅಂದ್ರೆ ಅಲ್ಲೆಲ್ಲ ಕೂತ್ಕೊಂಡಿರೋರು ಲೋ ಕ್ಲಾಸ್ ಫ್ಯಾಮಿಲಿ, ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಕೂತಿರ್ತಾರೆ ಅಂತ. ಅವ್ರ ಜೊತೆ ಕುತ್ಕೊಂಡು ಹೋಗೋಕೆ ನಿಮಗೇನ್ ದರಿದ್ರನಾ? ಅದು 2 ತಾಸು ಕುತ್ಕೊಂಡು ಹೋಗ್ಬೇಕು ಅಂತ ದರಿದ್ರ ಜನರ ಜೊತೆ ನೀವು 2 ತಾಸು ಕುತ್ಕೊಂಡು ಪ್ರಯಾಣ ಮಾಡೋದು ಹೇಗೆ ಹೇಳಿ? ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ, ತಾವು ಇಲ್ಲೇ ಕುಳಿತುಕೊಳ್ಳಿ ಎಂದು ಆಕೆ ಪಕ್ಕ ಕುಳಿತಿದ್ದ ಕಪ್ಪು ಮನುಷ್ಯನ ಕಡೆಗೆ ತಿರುಗಿ ಅವಳು ಗಗನಸಖಿ, ನೀವ್ ಇಲ್ಲೇ ಕುತ್ಕೊಳ್ಳಿ, ನಿಮಗೆ ಆ ತರ ದರಿದ್ರ ಜನರ ಕುತ್ಕೊಂಡು ಹೋಗೋಕ್ ನಿಮಗೇನ್ ಪಾಪ ಕರ್ಮ ಇಲ್ಲ, ನೀವ್ ಇಲ್ಲೇ ಕುತ್ಕೊಳ್ಳಿ ಅಂತ ಅವಳಿಗೆ ಹೇಳಿ ಪಕ್ಕ ಕೂತಿರೋ ಪಾಪ ಕಪ್ಪು ಆಗಿದ್ದ ಒಬ್ಬ ಹಿರಿಯ ಮನುಷ್ಯ ಕೂತಿರ್ತಾರಲ್ವಾ, ಅವ್ರನ್ನೇ ಕರ್ಕೊಂಡು, ಸರ್, ನೀವು ದಯವಿಟ್ಟು ನಿಮ್ಮ ಬ್ಯಾಗ್ ಅನ್ನು ತಗೊಂಡು ನನ್ನೊಂದಿಗೆ ಬಂದು ಪ್ರಥಮ ದರ್ಜೆಯಲ್ಲಿ ಕುಳಿತುಕೊಳ್ಳಿ ಅಂತ, ಪ್ರಯಾಣ ಮಾಡಿ ಅಂತ ಹೇಳಿ ಅವನನ್ನು ಕರೆದುಕೊಂಡು ನಡೆದೇ ಬಿಟ್ಲು. ಅಹಂಕಾರಿ ಮಹಿಳೆ ಬಾಯಿ ಬಿಟ್ಟು ನೋಡ್ಕೊಂತಾನೆ ನಿಂತಿದ್ಲು.
ಆಕೆ ಪರಿಹಾರ ಅಂದ್ರೆ ಗಗನಸಖಿಯ ಪರಿಹಾರ ಕಂಡು ನೋಡುತ್ತಿದ್ದ ಜನ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು. ಅಂದ್ರೆ ಜನ ವೇಟ್ ಮಾಡ್ತಾ ಇದ್ರು, ಈ ಸಮಸ್ಯೆನ ಹೇಗ್ ಬಗೆಹರಿಸ್ತಾಳೆ ಈ ಗಗನಸಖಿ, ಎಲ್ ನೋಡಿದ್ರು ಸೀಟ್ ಖಾಲಿ ಇಲ್ಲ ಅಂತ ಹೇಳ್ತಾಳೆ, ಇವಳು ನೋಡಿದ್ರೆ ನಾನು ಇಲ್ಲಿ ಕೂರೋದೇ ಇಲ್ಲ ಅಂತ ಹೇಳ್ತಾಳೆ, ಈ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ತಾಳೆ ಇವಳು ಗಗನಸಖಿ ಅಂತ ಸುತ್ತ ಇರೋರೆಲ್ಲರೂ ಗಮನಿಸ್ತಾ ಇದ್ರು. ಆದ್ರೆ ಅವಳ ಅವಳ ಅಂದ್ರೆ ಅವಳ ಐಡಿಯಾ ಇತ್ತಲ್ಲ, ಆ ಉಪಾಯ ತುಂಬಾ ಖುಷಿ ಕೊಡ್ತು ಎಲ್ಲರಿಗೂ. ಎದ್ದು ನಿಂತು ಆ ಗಗನಸಖಿಗೆ ಚಪ್ಪಾಳೆ ಹಾಕಿದ್ರು. ಆಗ ಗುರುರಾಜ್ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ, ಅಹಂಕಾರ ನಿಮಗೆ ಬೇಕಾದಂತೆ ಪ್ರಪಂಚವನ್ನು ಬದಲಾಯಿಸುವುದಿಲ್ಲ. ನಿಮಗೆ ಅಹಂಕಾರ ಇರ್ಬೋದು, ನಿಮಗೆ ಬೇಕಾದಂತೆ ಪ್ರಪಂಚ ಇರೋಕ್ ಸಾಧ್ಯ ಇಲ್ಲ, ಆದರೆ ಪ್ರಪಂಚಕ್ಕೆ ನಿಮ್ಮ ಅಹಂಕಾರವನ್ನು ಕಿತ್ತೊಗೆಯುವಂತಹ ಅವಕಾಶ ಕೊಡುತ್ತದೆ. ನಿಮ್ಮ ಅಹಂಕಾರ ತಕ್ಕಂಗೆ, ನೀವ್ ಹೇಳಿ ತಕ್ಕಂಗೆ ಪ್ರಪಂಚ ಕುಣಿಯೋದಿಲ್ಲ, ಪ್ರಪಂಚಕ್ಕೆ ನಿಮ್ಮ ಅಹಂಕಾರವನ್ನ ಎಸೆಯುವಂತ ಶಕ್ತಿ ನಮ್ಮ ಪ್ರಪಂಚಕ್ಕಿದೆ ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ನಾವು ನೋಡಿ, ನಾವ್ ಎಷ್ಟೇ ಅಹಂಕಾರ ಎಷ್ಟೇ ಸೊಕ್ಕು ಇದ್ರುನು ಅದು ನಮ್ ದರ್ಪ ತೋರಿಸುತ್ತೆ, ನಮ್ಮ ಅಜ್ಞಾನವನ್ನು ತೋರಿಸುತ್ತೆ. ನಾವ್ ಅನ್ಕೊಂಡಿರ್ಬೋದು, ಅಯ್ಯೋ ನಾವ್ ಹಿಂಗೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ, ನಾವ್ ಅಷ್ಟು ಶ್ರೀಮಂತರು ಇಷ್ಟು ಶ್ರೀಮಂತರು, ಬಡವ್ರ ಹತ್ರ ಮಾತಾಡಿದ ತಕ್ಷಣ ನಮ್ಮ ಬಡವರು ಅಥವಾ ಕೆಳ ವರ್ಗದವ್ರ ಹತ್ರ ಮಾತಾಡಿದ ತಕ್ಷಣ, ಅವ್ರ ಒಟ್ಟಿಗೆ ಕುತ್ಕೊಂಡ ತಕ್ಷಣ, ಅವ್ರ ಹತ್ರ ಓಡಾಡಿದ ತಕ್ಷಣ ಅಂದ್ರೆ ನಮ್ಮ ಡಿಗ್ನಿಟಿ ಹಾಳಾಗುತ್ತೆ, ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡೋರು ಚೀಪ್ ಮೆಂಟಾಲಿಟಿ ಅಂತ ಅನ್ಸುತ್ತೆ. ನಿಮಗೆ ಈ ತರ ಯಾವತ್ತಾದ್ರೂ ಜರ್ನಿ ಮಾಡುವಾಗ ಅನ್ಸಿದ್ಯಾ? ನೀವು ಕೂತಾಗ ನಿಮ್ ಪಕ್ಕದಲ್ಲಿ ಅಂದ್ರೆ ತುಂಬಾ ಕೆಳಮಟ್ಟದವ್ರು, ಅಂದ್ರೆ ತುಂಬಾ ಬಡವರು, ಬಟ್ಟೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂಥರ ಸ್ನಾನ ಮಾಡಿರಲ್ಲ, ಇದು ಬಟ್ಟೆ ಎಲ್ಲ ಹರಿದು ಹೋಗಿರುತ್ತೆ, ಆ ತರದವ್ರು ಯಾರ್ದಾರು ನಿಮ್ ಪಕ್ಕಕ್ ಬಂದು ಕುತ್ಕೊಂಡಾಗ ಈ ರೀತಿ ನಿಮ್ಗೆ ಅನ್ಸಿದೆ ಅಂದ್ರೆ ನಮಿಗೂನು ನಾವ್ ಚೆಕ್ ಮಾಡ್ಕೋಬೇಕು. ನಮಗೂ ಆತರ ಅನ್ಸಿದೆ ಅಂದ್ರೆ, ಅಯ್ಯೋ ಇವ್ರು ಬಂದ್ ಪಕ್ಕ ಕುತ್ಕೊಂಡ್ರಲ್ಲಪ್ಪ, ಇವ್ರು ಈ ತರ ಸ್ನಾನ ಮಾಡಿಲ್ಲ, ಸ್ಮೆಲ್ ಬರ್ತಾ ಇದೆ, ಇವ್ರು ನೋಡಿದ್ರೆ ಈ ತರ ಹರಿದಿರೋ ಬಟ್ಟೆ ಹಾಕೊಂಡಿದ್ದಾರೆ, ಇವ್ರ ಜೊತೆ ನಾನ್ ಕೂತ್ಕೋಬೇಕಲ್ಲ ಅಂತ ಹೇಳಿ ನಮಗೆ ಯಾವತ್ತಾರು ಅನ್ಸಿದೆ ಅಂದ್ರೆ ನಮಿಗೂ ಅಹಂಕಾರ ಇದೆ, ನಮಿಗೂ ಈಗೋ ಇದೆ ಅಂತ ಹೇಳಿ ಈ ಚಾಪ್ಟರ್ ನಮಗೆ ತಿಳಿಸ್ಕೊಡುತ್ತೆ. ಸೊ ನಾವ್ ಇವಾಗ ಚೆಕ್ ಮಾಡ್ಕೋಬೇಕು ನಮಗೆ ಎಲ್ಲೆಲ್ಲ ಅಹಂಕಾರ ಇದೆ ಅಂತ ಹೇಳಿ. ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಹೊಸದಾಗಿ ಯಾರು ನೋಡ್ತಾ ಇದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ಮೇಲೆ ಲೈಕ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.